ಇತರ ಬೆಳೆ ವಿಮೆ ವಿತರಣೆಯಲ್ಲೂ ಕೂಡ ರಾಜಕೀಯ ನಡೀತಾ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ ಈಗ ಶುರು ಆಗ್ತಾ ಇದೆ. ಬಿಜೆಪಿ ಶಾಸಕರ ಕ್ಷೇತ್ರಕ್ಕೆ ಕಡಿಮೆ ಹಣ ರಿಲೀಸ್ ಮಾಡಿರತಕ್ಕಂಥ ಆರೋಪ ಕೇಳಿಬಂದಿದೆ. ಕಲಬುರಗಿ ಗ್ರಾಮೀಣ ಭಾಗದ ರೈತರಿಗೆ ಅನ್ಯಾಯ ಆಗಿದೆ. ಕಳೆದ ವರ್ಷ ಅತಿವೃಷ್ಟಿ ಬೆಳೆ ಹಾನಿ ಪರಿಹಾರ ಪ್ರಿಯಾಂಕರ್ಗೆ ಅವರ ತವರು ಜಿಲ್ಲೆಯಲ್ಲೇ ರೈತರಿಗೆ ಹಾಗಾದ್ರೆ ಅನ್ಯಾಯ ಆಗ್ತಾ ಇದೆಯಾ? ಬೆಳೆ ಹಾನಿ ಆಗಿಲ್ಲ ಅಂತ ವರದಿ ಸಲ್ಲಿಕೆ ಆಗಿರ್ತಕ್ಕಂಥ ಒಂದು ಆರೋಪ ಇದೀಗ ಕೇಳಿ ಬಂದಿರತಕ್ಕಂಥದ್ದು. ರೈತರ ಬೆಳೆ ವಿಮೆ ವಿತರಣೆಯಲ್ಲೂ ಕೂಡ ರಾಜಕೀಯ ನಡೆದಿದೆಯಾ ಅನ್ನುವಂಥ ಒಂದು ಪ್ರಶ್ನೆ ಈಗ ಕಲಬುರಗಿಯಲ್ಲಿ ಭಾರಿ ಚರ್ಚೆಗೆ ಕೂಡ ಕಾರಣ ಆಗಿದೆ. ಕಳೆದ ವರ್ಷ ಅತಿವೃಷ್ಟಿಯಿಂದ ಬೆಳೆಯನ್ನ ಕಳ್ಕೊಂಡಂತ ರೈತರಿಗೆ ನ್ಯಾಯ ಸಿಕ್ಕಿದೆಯಾ ಅಥವಾ ರಾಜಕೀಯದ ಆಧಾರದ ಮೇಲೆ ಪರಿಹಾರ ಹಂಚಿಕೆ ಆಯ್ತಾ ಅನ್ನುವಂಥ ಒಂದು ಆರೋಪಗಳು ಈಗ ಕೇಳ ಬರ್ತಾ ಇದೆ. ಆರೋಪದ ಪ್ರಕಾರ ಬಿಜೆಪಿ ಶಾಸಕರ ಕ್ಷೇತ್ರ ರೈತರಿಗೆ ಕಡಿಮೆ ಪ್ರಮಾಣದ ಬೆಳೆ ವಿಮೆ ಹಾಗೂ ಪರಿಹಾರ ಬಿಡುಗಡೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲೂ ಕಲಬುರಗಿ ಗ್ರಾಮೀಣ ಕ್ಷೇತ್ರದ ರೈತರಿಗೆ ಅನ್ಯಾಯ ಆಗಿದೆ ಅಂತ ಈಗ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಕಳೆದ ವರ್ಷ ಕೇಂದ್ರ ಹಾಗೂ ರಾಜ್ಯದ ತಂಡದಿಂದ ಬೆಳೆ ಸಮೀಕ್ಷೆ ಆಯಿತು. ಬೆಳೆ ಹಾನಿ ಆಗಿದೆ ಅಂತ ಎರಡೂ ತಂಡ ವರದಿಯನ್ನ ನೀಡಿತ್ತು. ಕೃಷಿ ವಿಮೆ ಕಂಪನಿಯವರು ಬೆಳೆ ಹಾನಿ ಆಗಿಲ್ಲ ಅಂತ ವರದಿ ನೀಡಿದೆ. ಹಲವು ರೈತರಿಗೆ ಕೇವಲ 17 ರೂಪಾಯಿ ಪರಿಹಾರವನ್ನ ನೀಡಿರತಕ್ಕಂಥ ಒಂದು ಆರೋಪ ಕೂಡ ಇದೆ. ಕಳೆದ ವರ್ಷ ಅತಿವೃಷ್ಟಿಯಿಂದ ಬೆಳೆ ಹಾನಿಯಾಗಿದ್ದ ಹಿನ್ನೆಲೆಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಜಂಟಿ ತಂಡಗಳು ಸ್ಥಳ ಪರಿಶೀಲನೆ ನಡೆಸಿ ಬೆಳೆ ಹಾನಿಯಾಗಿದೆ ಅಂತ ವರದಿಯನ್ನ ನೀಡಿದ್ವು. ಆದ್ರೆ ನಂತರ ಕೃಷಿ ಇಲಾಖೆ ಹಾಗೂ ವಿಮಾ ಕಂಪನಿಯ ಒಂದು ವರದಿಯಲ್ಲಿ ಬೆಳೆ ಹಾನಿ ಆಗಿಲ್ಲ ಅಂತ ಉಲ್ಲೇಖಿಸಲಾಗಿದೆ ಅಂತಕ್ಕಂಥ ಒಂದು ಆರೋಪ ಕೂಡ ಈಗ ಕೇಳ ಬರ್ತಾ ಇದೆ. ಕೇಳಿಸ್ಕೊಳ್ಳಿ. ಎಲ್ಲ ರೈತರಿಗೆ ನಂಬಲ್ಲಿ ಆಲ್ಮೋಸ್ಟ್ ಎಲ್ಲ ತಹಸೀಲ್ದಾರು, RI, ತಲಟಿ ಮೇಡಮು, RSKದವರು ಒಂದು ಹೊಲ ಬಿಡ್ಲಾರ್ದೆ ಒಂದೊಂದು ಸರ್ವೆ ನಂಬರ್ ಒಬ್ಬೊಬ್ಬರು ರೈತರಿಗೆ ತೊಗೊಂಡು GPS ಫೋಟೋ ಹುಡ್ಕೊಂಡು ಹೋಗ್ಯಾರ. ನಂಬಲ್ಲಿ ಬೆಳೆ ಪರಿಹಾರ ನಿಮಗೇನಿಲ್ಲ ರೀ, 100ಕ್ಕೆ 100 ಆಗ್ತದೆ. ನಿಂಬಲ್ಲಾರ 1 ರೂಪಾಯಿದು ಏನೂ ಮಾಲ್ ಬೆಳೆದಿಲ್ಲ. ಆಲ್ಮೋಸ್ಟ್ ಆಲ್ ನಿಮಗೆ ಎಲ್ಲರಿಗೆ ಬೆಳೆ ಪರಿಹಾರ ಸಿಗ್ತದೆ. ಇನ್ಶೂರೆನ್ಸ್ ಏನಾರು ಕಟ್ಟಿರಿ, ಯಾರಿಗೂ ಫೇಲ್ ಆಗಲ್ಲ ಅಂತ ನಮಗೇನದ ಆಶ್ವಾಸನೆ ಕೊಟ್ಟರು. ಅವರು ನಂಬಲ್ಲಿ ಏನು GPS ಮಾಡಕ್ಕೆ ಬಂದಿರಲ್ಲ ರೀ. ಅವರು ಹೋದ ವರ್ಷ ಈ ಟೈಮ್ನಾಗೆ ಬಂದಿರು ನಂಬಲ್ಲಿ ರೀ. ಮಳೆಯಾರ ಭಾಳ ಅಷ್ಟಾಗಿತ್ತು. ಅಲ್ಲಿ ರೈತರು ಹೊಲ್ದಾಗ ನಾವೇ ಹೊಲಕ್ಕೆ ಅನ್ಸಿಲತ್ತಿದ್ದೇವೆ ರೀ. ಅಧಿಕಾರಿಗಳು ಹೆಂಗಂತಂದ್ರೆ ಹುಳ ಮುಟ್ಲಿ ಏನೇ ಮುಟ್ಲಿ ನಮಗೇನೂ ಅಂಜಿಕೆ ಇಲ್ಲ, ನಾವು ಪೂರಾ GPS ಮಾಡ್ಕೊಂಡೇ ಬೇಕು, ನಮಗೆ ಸರ್ಕಾರ ಗೈಡೆನ್ಸ್ ಅದ ಅಂತ ಹೇಳಿದ್ರು. ಆಯ್ತು ರೀ, ಮತ್ತು ಇಷ್ಟೆಲ್ಲ ಹೇಳ್ತಾರೆ ಅಂದಂಗೆ ಆತಂತ ನಾವು ಅವ್ರ ಮೇಲೆ ಭರೋಸೆ ಇಟ್ಟೆವು. ಈ ಸರ್ಕಾರ ಏನು ಕಣ್ಣು ಮುಚ್ಕೊಂಡು ಕುಂತದೋ ಗೊತ್ತಿಲ್ಲ, ಏನು ಕಿವಿ ಗಡಸ್ ಬಿದ್ದವೋ ಗೊತ್ತಿಲ್ಲ, ಏನು ಅರ್ಥ ಅಲ್ಲತ್ತದೋ ಗೊತ್ತಿಲ್ಲ. ರೈತರು ಅಂದ್ರೆ ಅವ್ರಿಗೆ ಮತ್ತೆ ಏನು ಬೇಜಾರದನೋ ಗೊತ್ತಿಲ್ಲ. ಈ ವರ್ಷ 1 ರೂಪಾಯಿದು ಮಳೆ ಇಲ್ಲ. ಪೂರಾ ಆಲ್ಮೋಸ್ಟ್ ಆಲ್ ರೈತರಿಗೆ ದನಗಳಿಗೆ ಕಳಿಕೆ ಹಾಕ್ಲಿಕ್ಕೆ ಕಳಿಕೆ ಇಲ್ಲ. ರೈತರು ಪರೇಶಾನ ಯಾರ. ಈಗ ರೈತರು ಮಲ್ಲಿಕಾರ್ಜುನ ಚಿಲಿ ಅವರು ಒಂದು ಥೋಡೆ ಮಂದಿ ರೈತರು ಇವತ್ತು ಇವರು ಏನು ರೀ ನಾವು ಭಾಳ ಬೇಜಾರಾಗಿದ್ದೆವು, ಹುಲ್ಲು ಎಣ್ಣೆ ಇರ್ಲಕ್ಕ ಸೂಸೈಡ್ ಮಾಡ್ಕೊಳಕ್ಕೆ ರೆಡಿ ಆಗ್ಯಾರ. ಇವ್ರು ರೈತರೇನು ಕಣ್ಣು ಮುಚ್ಕೊಂಡ್ರೆ ಗೊತ್ತಿಲ್ಲ. ಇನ್ನು ಈ ಒಂದು ವಿಚಾರಕ್ಕೆ ಬೆಳೆ ವಿಮೆ ಬಗ್ಗೆ ಕೃಷಿ ಜಂಟಿ ನಿರ್ದೇಶಕರು ಹೇಳೋದೇ ಬೇರೆ. ಕಲಬುರಗಿ ಜಿಲ್ಲೆಗೆ 585.72 ಕೋಟಿ ಬೆಳೆ ಪರಿಹಾರ ಬಂದಿದೆ. ಮಧ್ಯಂತರ ಪರಿಹಾರವಾಗಿ 234.74 ಕೋಟಿ ವಿಮೆ ಹಂಚಲಾಗಿದೆ. ಕಲಬುರಗಿ ಜಿಲ್ಲಾ ಕೃಷಿ ಜಂಟಿ ನಿರ್ದೇಶಕರು ಸಮದ್ ಪಾಟೀಲ್ ಅಂತ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಳಿಸ್ಕೊಳ್ಳಿ. ನಮಸ್ಕಾರ. ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಈಗ ಬೆಳೆ ವಿಮೆ 2025-26ನೇ ಸಾಲಿಂದ ಏನದಲ್ಲ ಪರಿಹಾರ ಜಮಾ ಮಾಡ್ತಾ ಇದ್ದೀವಿ. ನಮ್ಮ ರಾಜ್ಯದಲ್ಲೇ ಕಲಬುರಗಿ ಜಿಲ್ಲೆಗೆ ಅತಿ ಹೆಚ್ಚು ಬೆಳೆ ವಿಮೆ ಪರಿಹಾರ ಬಂದಿದೆ, 585.72 ಕೋಟಿ ರೂಪಾಯಿ. ಸೊ ನಮ್ಮಲ್ಲಿ 3,01,000 ಜನ ರೈತ ಬಾಂಧವರು ನೋಂದಣಿ ಆಗಿದ್ರು ಹೋದ ವರ್ಷ. ಮಧ್ಯಂತರ ಪರಿಹಾರ ಹೋದ ವರ್ಷ ಫ್ಲಡ್ ಬಂದಿತ್ತಂತ ತೊಗರಿ ಮತ್ತು ಹತ್ತಿಗೆ ಎಲಿಜಿಬಲ್ ಆಯ್ತಂತ ಡಿಕ್ಲೇರ್ ಮಾಡಿವಿ. ಮಧ್ಯಂತರ ಪರಿಹಾರ 234.74 ಕೋಟಿ 2,67,133 ರೈತ ಬಾಂಧವರಿಗೆ ಕೊಟ್ಟಿವಿ. ಇದು 25%ನಾಗ ಎಲ್ಲರಿಗೂ ಈಕ್ವಲ್ ಆಗಿ ಕೊಟ್ಟಿವಿ. ಈಗ ಅಫ್ಜಲ್ಪುರ್ನಲ್ಲಿ 23 ಕೋಟಿ 52 ಲಕ್ಷ ಕೊಟ್ಟಿವಿ, 25,267 ರೈತರಿಗೆ. ಆಳಂದಲ್ಲಿ 60 ಕೋಟಿ 65 ಲಕ್ಷ ಕೊಟ್ಟಿವಿ,
71,728 ರೈತರಿಗೆ. ಚಿಂಚೋಳಿಯಲ್ಲಿ 12 ಕೋಟಿ 80 ಲಕ್ಷ ಕೊಟ್ಟಿವಿ, 18,574 ರೈತರಿಗೆ. ಚಿತ್ತಾಪುರ್ನಲ್ಲಿ 17 ಕೋಟಿ ಕೊಟ್ಟಿವಿ, 18,771 ರೈತರಿಗೆ. ಜೇವರ್ಗಿಯಲ್ಲಿ 21 ಕೋಟಿ 71 ಲಕ್ಷ ಕೊಟ್ಟಿವಿ, 21,267 ರೈತರಿಗೆ. ಕಲಬುರಗಿಯಲ್ಲಿ 31 ಕೋಟಿ 60 ಲಕ್ಷ ಕೊಟ್ಟಿವಿ, 31,615 ರೈತರಿಗೆ. ಕಾಳಗಿಯಲ್ಲಿ 16 ಕೋಟಿ 99 ಲಕ್ಷ ಕೊಟ್ಟಿವಿ, 19,990 ರೈತರಿಗೆ. ಕಮಲಾಪುರದಲ್ಲಿ 13 ಕೋಟಿ 81 ಲಕ್ಷ ಕೊಟ್ಟಿವಿ, 16,949 ರೈತರಿಗೆ. ಸೇಡಂನಲ್ಲಿ 17 ಕೋಟಿ 27 ಲಕ್ಷ ಕೊಟ್ಟಿವಿ, 24,233 ರೈತರಿಗೆ. ಶಾಬಾದ್ನಲ್ಲಿ 4 ಕೋಟಿ 91 ಲಕ್ಷ ಕೊಟ್ಟಿವಿ, 4,617 ರೈತರು. ಯಡ್ರಾಮಿಯಲ್ಲಿ 14 ಕೋಟಿ 45 ಲಕ್ಷ ಕೊಟ್ಟಿದ್ದೀವಿ, 14,122 ರೈತರಿಗೆ. ಇದು ಲೋಕಲೈಸ್ ಕೆಲಾಮಿಟಿ.